ಬೇರೆಯವರು ಕೊಟ್ಟಂಥ ಅಂಕಿಅಂಶಗಳಿಗೆ ಜಯಪ್ರಕಾಶ್ ಹೆಗಡೆ ಅವರು ಸೈನ್ ಮಾಡಿ ಮುದ್ರೆ ಒತ್ತಿದ್ರು. ಇಲ್ಲ, ಅದು ನಂತರದ್ದು. ಇದು ಫಸ್ಟ್ ಸಮೀಕ್ಷೆ ಆದಮೇಲೆ ಅದು ಕಂಪ್ಯೂಟರೈಸ್ ಆದಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ಸರ್ಟಿಫೈ ಮಾಡಿದ್ದಾರೆ ಸರಿ ಇದೆ ಅಂತ. ಅದಾದ ಮೇಲೆ ಹಿಂದಿನ ಆಯೋಗದ ಬರೆದಂಥ ವರದಿಯ ಬಗ್ಗೆ ಸ್ವಲ್ಪ ಅನುಮಾನಗಳಿತ್ತು. ಅದಕ್ಕೆ ನಾನು ಹಿಂದಿನ ಸರ್ಕಾರಕ್ಕೂ ಬರೆದಿದ್ದೆ, ಹೀಗೀಗಿದೆ ಸಮಸ್ಯೆಗಳು ಅಂತ, ನಾವೇನು ಮಾಡಬೇಕು ಅಂತ ನಮ್ಗೆ ಉತ್ತರ ಬರೀರಿ ಅಂತ. ಹಿಂದಿನ ಬಿಜೆಪಿ ಸರ್ಕಾರದ ಇಂಟ್ರೆಸ್ಟ್ ಎಷ್ಟು ಮಟ್ಟಿಗಿತ್ತು, ಸಿದ್ದರಾಮಯ್ಯನವ್ರ ಸರ್ಕಾರದ ಆಸಕ್ತಿ ಎಷ್ಟು ಮಟ್ಟಿಗಿತ್ತು ಇದರಲ್ಲಿ? ಅದನ್ನೇ ಹೇಳ್ತೇನೆ. BJP ಸರ್ಕಾರಕ್ಕೆ ಬರೆದಾಗ ಅವ್ರು ನಮಗೆ ಉತ್ತರವನ್ನೇ ಬರಲಿಲ್ಲ. ನಾನು ಅಂದಿನ ಮಂತ್ರಿಗಳಿಗೂ ಹೇಳಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರಿಗೆ ಹೋಗಿ ಚೀಫ್ ಮಿನಿಸ್ಟರ್ ಹತ್ರ ಹೇಳಿ ಇದರ ಬಗ್ಗೆ ಸ್ವಲ್ಪ ತೀರ್ಮಾನ ತಗೊಳ್ಳಿ ಅಂತ. ಅದು ಏನೂ ಆಗಲೇ ಇಲ್ಲ. ಆಮೇಲೆ ಒಂದು ವೇಳೆ ಇವರಿಗೆ ಅನುಮಾನ ಇದ್ದರೆ ಅವತ್ತೇ ತೊಗೊಂಡು ರಿಜೆಕ್ಟ್ ಮಾಡಿ ಬಿಸಾಕ್ಬಿಡ್ಬೋದಿತ್ತು. ಎರಡು ಸರ್ಕಾರ ಬಂದೋಯ್ತು, ಅವ್ರು ಸಹ ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು ಅದನ್ನು. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ನಾನು ಪತ್ರವನ್ನು ಬರೆದೆ ಪುನಃ. ನಿಜವಾಗ್ಲೂ ನಾನು ಅವ್ರಿಗೆ ರಾಜೀನಾಮೆನೇ ಕೊಡ್ಲಿಕ್ಕೆ ಹೋದದ್ದು ಹೊಸ ಸರ್ಕಾರ ಬಂದ ಮೇಲೆ. ಅವರಿಲ್ಲ, ನೀನು ಕಂಟಿನ್ಯೂ ಆಗು ಅಂತ ಹೇಳಿದರು. ಆಮೇಲೆ ನಾನು ಅವ್ರಿಗೆ ಪತ್ರ ಬರೆದೆ, ಹೀಗೆ ಸಮಸ್ಯೆ ಇದೆ ಅಂತ. ಹಳೆಯ ದತ್ತಾಂಶವನ್ನೇ ಉಪಯೋಗ ಮಾಡಿಕೊಂಡು, ಹಿಂದೆ ಕಾಂತರಾಜ್ ಅವರಿದ್ದಾಗ ಏನು ದತ್ತಾಂಶ ಸಂಗ್ರಹ ಮಾಡಿದರು, ಅದರ ಆಧಾರದ ಮೇಲೆ ನೀವು ಒಂದು ವರದಿಯನ್ನು ಕೊಡಿ ಅಂತ ಹೇಳಿದರು. ಕಾಂತರಾಜ್ ಅವರ ಕಮಿಟಿ ಬಗ್ಗೆ ಇದು ದೊಡ್ಡ ಆರೋಪ ಸರ್. ಇದರಲ್ಲಿ ಸಾಮಾಜಿಕ ನ್ಯಾಯ ಪಾಲನೆ ಆಗಿಲ್ಲ. ಒಬ್ಬರು ಒಕ್ಕಲಿಗರು ಇರಬೇಕಾಗಿತ್ತು ಕಮಿಟಿನಲ್ಲಿ, ಒಬ್ಬರು ಲಿಂಗಾಯತರು ಇರಬೇಕಾಗಿತ್ತು, ಪ್ರಮುಖವಾಗಿರ್ತಕ್ಕಂಥ ಸಮುದಾಯಗಳ ಪ್ರತಿನಿಧಿಗಳಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು. ಕೆಲವು ಸಮುದಾಯದವರು, OBCನವರು, SC STಗಳು ಅಥವಾ ಕುರುಬ ಸಮುದಾಯದವರು, ಈ ಥರ ಒಂದಷ್ಟು ಸಮುದಾಯಗಳಿಗೆ ಸೀಮಿತವಾಗಿರುವಂತೆ ಇದು ರಚನೆಯಾಗಿದೆ. ನಮ್ಮ ಮೇಲ್ವರ್ಗದವ್ರನ್ನ ಕೋಟ್ ಆ್ಯಂಡ್ ಅನ್ಕೋಟ್, ಅದು ಲಿಂಗಾಯತರಾಗಬಹುದು, ನಮ್ಮನ್ನು ಯಾರೂ ಇಟ್ಕೊಂಡೇ ಇಲ್ಲ ಅಂದಾಗ ಸ್ವಾರ್ಥ ಇದೆ ಇದರಲ್ಲಿ ಅಂತ ಆರೋಪ. ಇಲ್ಲ, ಅಂಥದ್ದೇನಾಗಿಲ್ಲ. ಬಿಕಾಸ್ ಕಾಂತರಾಜ್ ಅವರು ಸೀನಿಯರ್ ಅಡ್ವೊಕೇಟ್ ಆಗಿ ಅಂತ ತಪ್ಪನ್ನು ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. 6 ಜನ ನಮ್ಮ ಆಯೋಗದಲ್ಲಿ ಸಹ, ನಾನು ಅಧ್ಯಕ್ಷನಾಗಿದ್ದ ಆಯೋಗದ ಸದಸ್ಯ, ನಾನು ಬಂಟಾದರೆ ಕುರುಬರಿದ್ದರು, ಮಗುವರಿದ್ದರು, ಈಡಿಗರಿದ್ದರು, ನಾಯಕರಿದ್ದರು. ಹಾಗಾಗಿ ಎಲ್ಲ ವರ್ಗದವರು ಇದ್ದರು. ನಾವು ಕೂತು ಬರೆದಂಥ ವರದಿ ಇದು. MLC ನಾಗರಾಜ್ ಯಾದವ್ ಮಾತಾಡ್ತಾ ಇದ್ರು ಸರ್, ಗೊಲ್ರನ್ನ ಬೇರೆ ಯಾದವ್ರನ್ನ ಬೇರೆ ಮಾಡಿದ್ದಾರೆ ಇವರು, ಹಣಬರು ಅಂತ ಬೇರೆ ಇದ್ದಾರೆ. ಈ ಸಮುದಾಯಗಳ ಒಡೆಯುವಿಕೆ ಆಗಿಬಿಟ್ಟಿದೆ ಇದರಲ್ಲಿ, ಇದೇ ಇದು ಗಣತಿ ಮಾಡಿರೋದು ಇವ್ರ ಕೆಲಸ. ಸರಿಯಾದ ಮಾಹಿತಿ ಇರಲಿಲ್ಲ. ನಿನ್ನೆ ಅವ್ರು ಸಿಕ್ಕಿ ನನಗೆ ಅದರ ಬಗ್ಗೆ ಚರ್ಚೆ ಮಾಡಿದರು. ನಾನು ಹೇಳಿದೆ, ಗೊಲ್ರು ಅಲೆಮಾರಿ ಪಟ್ಟಿಯಲ್ಲಿದ್ದಾರೆ, ಯಾದವರು ಬೇರೆ ಕಡೆ ಇದ್ದಾರೆ. ಯಾದವ್ರನ್ನ ಅಲ್ಲಿ ಅಲೆಮಾರಿ ಪಟ್ಟಿಯಲ್ಲಿ ಹಾಕ್ಲಿಕ್ಕೆ ಆಗದ ಒಟ್ಟಾರೆ ಎಲ್ಲರನ್ನು. ಗೊಲ್ರು ಈಗಾಗಲೇ ಅದರಲ್ಲಿ ಅಲೆಮಾರಿ ಪಟ್ಟಿಯಲ್ಲಿ ಸೇರಿದ್ರಿಂದ ಅವ್ರು ಈ ಕಡೆ ಬರಲಿಕ್ಕೆ ಕೇಳೋದಿಲ್ಲ. ಅದರಿಂದ ಅಂಥದ್ದೇನಾದ್ರು ಸಮಸ್ಯೆ ಇದ್ದರೆ ಮುಂದಿನ ಆಯೋಗ ಇರ್ತದಲ್ಲ, ಅದಕ್ಕೆ ಮನವಿಯನ್ನು ಮಾಡಿಕೊಂಡು ಒಂದು ಇವರಲ್ಲಿ ಹೋಗ್ಬೇಕು ಅಥವಾ ಅವ್ರು ಇಲ್ಲಿಗೆ ಬರಬೇಕು, ಒಗ್ಗೂಡಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕಾಗ್ತದೆ. ಬಿಟ್ಟರೆ ಅದು ಬೇಕಂತ ಮಾಡಿದಿಲ್ಲ, ಗೊಲ್ರೇ ಪ್ರಯತ್ನ ಮಾಡಿ ಅಲೆಮಾರಿ ಪಟ್ಟಿಗೆ ಹೋದದ್ದು. ಸರ್, ಈ ವಿಚಾರದಲ್ಲಿ ಈಗ ಜಯಪ್ರಕಾಶ್ ಹೆಗಡೆ ಸರ್ ಅಮೂಲಾಗ್ರವಾಗಿ ಪರಿಶೀಲಿಸಿರ್ತಾರೆ. ಒಂದು ವರದಿ ಸಬ್ಮಿಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಕಾಂತರಾಜ್ ಅವರ ಸಮಿತಿ ಶುರು ಮಾಡ್ಕೊಂಡಿದ್ರು ಅದನ್ನು. ಈ ಒಂದು ವರದಿಯಲ್ಲಿ ಇದರದ್ದು ಮೂಲ ಹೆಸರು ಎಲ್ಲಿಯೂ ಆ ಬುಕ್ನ ಮೇಲೆ ಜಾತಿಗಣತಿ ಅಂತ ಇಲ್ಲ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಂತ ಕರೆಕ್ಟ್ ಸಮೀಕ್ಷೆ ಅಂತ ಇದೆ. ಈಗ ನಮ್ಮ ರಾಜ್ಯದಲ್ಲಿ ನೀವು ಗಮನಿಸಿದಂತೆ ಇಷ್ಟೆಲ್ಲ ಸಮೀಕ್ಷೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರಲ್ಲ, ಯಾರು ಈಗ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದಿರೋರು ಯಾರ್ಯಾರು, ಹಿಂದುಳಿದಿರೋರು ಯಾರ್ಯಾರು, ಯಾವ ಸಮುದಾಯಗಳು ಇವತ್ತು ಕಷ್ಟದಲ್ಲಿ ಬದುಕ್ತಾ ಇವೆ, ಯಾರಿಗೆ ಸರ್ಕಾರದ ಕಡೆಯಿಂದ ಸಂವಿಧಾನಾತ್ಮಕವಾಗಿ ನೆರವಿನ ಅವಶ್ಯಕತೆ ಇದೆ ಅಂತ ಅದನ್ನು ಇವರು ಸಮೀಕ್ಷೆ ಮಾಡಿದ ಮೇಲೆ ಕಂಪ್ಯೂಟರೈಸ್ ಮಾಡಿದಾರಲ್ಲ ಇವರು ಭಾರತ ಎಲೆಕ್ಟ್ರಾನಿಕ್ಸ್. ಅದಾದ ಮೇಲೆ ಅದನ್ನು ಸರ್ಟಿಫೈ ಮಾಡಿದ ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು, ಅದಕ್ಕೆ ನಾವು ಏನು ಮಾಡಿದ್ದೇವೆ, ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದೇವೆ. ಸೋಷಿಯಾಲಜಿ ಪ್ರೊಫೆಸರ್ಸನ್ನೆಲ್ಲ ಕರ್ಕೊಂಡು ಬಂದು, ಐಸಾಕ್ನವರು, ಬೇರೆ ಬೇರೆ ಕಡೆಯಿಂದ ಬೇರೆ ಯೂನಿವರ್ಸಿಟಿಯವ್ರನ್ನೆಲ್ಲ ಕರೆದು ಆ ಒಂದು ಅವರ ಲೈವ್ಲಿಹುಡ್ ಏನಿದೆ ಅದರಲ್ಲಿ ಒಂದು ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಲೈವ್ಲಿಹುಡ್ಡಿಗೆ ವೇಟೇಜ್ ಕೊಡಲಿಕ್ಕೆ ಹೇಳಿದ್ವಿ. ಅವ್ರು ಕೊಟ್ಟ ಮಾರ್ಕ್ಸ್ ಪ್ರಕಾರ ಎಲ್ಲ ಸಮುದಾಯದ ವೆಯ್ಟೇಜನ್ನು ಟೋಟಲ್ ಮಾಡಿದ್ವಿ, ಒಂದೊಂದಕ್ಕೆ ಎಷ್ಟೆಷ್ಟು ಬರ್ತದೆ ಅಂತ. ಆ ವೆಯ್ಟೇಜ್ನಲ್ಲಿ ಬಂತಲ್ಲ ಮಾರ್ಕ್ಸು, ಅದ್ರ ಪ್ರಕಾರ 20 ಕೆಳಗಿದ್ದವರು ಸಾಮಾನ್ಯಕ್ಕೆ ಹೋಗ್ತಾರೆ, 20 ಮೇಲಿದ್ದವರು ಒಂದೊಂದು ಸ್ಲ್ಯಾಬ್ ಇದೆ. ಅದೇ ಪ್ರಕಾರ ಎಲ್ರಿಗೂ ಆಯಾ ಪ್ರವರ್ಗಕ್ಕೆ ಸೇರಿಸಿದ್ದೇವೆ. ಬಿಟ್ಟರೆ ನೇರವಾಗಿ ನಮಗೆ ನಮ್ಮಷ್ಟೇ ಖುಷಿ ಬಂದಾಗಿ ಒಂದೊಂದು ಪ್ರವರ್ಗಕ್ಕೆ ಸೇರಿಸ್ಲಿಕ್ಕೆ ಬರೋದಿಲ್ಲ. ಆ ಥರ ವೆಯ್ಟೇಜ್ ಕೊಟ್ಕೊಂಡು ಪ್ರವರ್ಗಕ್ಕೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ.